ನಾನು ರಾಹುಲ್ ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಲಾಭ ಬಂದರೆ ಇಬ್ಬರು ಹಂಚ್ಕೋತೀವಿ. ಬೇಡಪ್ಪ, ನಿನ್ನ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಈ ಬಿಸ್ನೆಸ್ ಎಲ್ಲ ವೇಸ್ಟು. ಸುಮ್ಮನೆ 40-50 ಲಕ್ಷ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಬೇಡಿ. ಅವನು ಬರಲಿ, ನಾನು ಮಾತಾಡ್ತೀನಿ. ಕೇಳಿಸ್ಕೊಂಡೆ ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ಖಂಡಿತ ಈ ಸಲ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಳ್ಳಲ್ಲ. ಎಲ್ಲ ಥರ ಪ್ರಾಫಿಟ್ ಟ್ರೈ ಮಾಡ್ತೀನಿ. ನೀವು ನಂಬಲ್ಲ ಅಂತ ಗೊತ್ತು ಅಣ್ಣ, ಯಾಕಂದರೆ ಈ ಮೊದಲು ಬಿಸ್ನೆಸ್ ಅಂತ ಶುರು ಮಾಡಿ ತುಂಬ ದುಡ್ಡು ಕಳ್ಕೊಂಡಿದ್ದೀವಿ. ಈಗ ಹೇಗೆ ನಂಬಿಕೆ ಹುಟ್ಟಿಸ್ಲಿ? ನಂಬಿಕೆ ಪ್ರಶ್ನೆ ಅಲ್ಲಪ್ಪ ಇದು. ನೀನು ನನ್ನ ಜೊತೆನೇ ಕೆಲಸ ಮಾಡ್ಬೋದಲ್ಲ. ಶೇರ್ ಅಂತ ಕೊಡೋಕ್ಕಾಗ್ದೇ ಇದ್ರು ತಿಂಗಳು 40,000 ಬಂದು ಅಕೌಂಟಿಗೆ ಬೀಳುತ್ತಲ್ಲ. ಸುಮ್ಮನೆ ಯಾಕೆ ಒದ್ಲಾಡ್ತೀರಾ? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿದ್ರೆ ನಿಮಗೂ ಒಳ್ಳೇದು. ಅಲ್ಲ ಅಣ್ಣ, ತಿಂಗ್ಳಿಗೆ 40,000 ಎಲ್ಲಿ ಸಾಕಾಗುತ್ತೆ? ಇವಾಗೇನೋ ಹುಡುಗರು ಮನೆಗೆ 10,000 ಕೊಟ್ಟರೆ ನಡೆಯುತ್ತೆ. ಮುಂದಕ್ಕೆ ಸಾಕಾಗುತ್ತಾ? ನೀವೇ ಹೇಳಿ. ಪರಿಚಯ ಇರೋರ ಹತ್ರ ಯಾವತ್ತು ಕೆಲ್ಸಕ್ಕೆ ಸೇರಬಾರ್ದು. ಲಾಭ ಬಂದರೆ ನಮ್ಗೇನು ಕೊಡ್ತೀರಾ? ಇಲ್ಲ ತಾನೇ? ಏನೋ ಮಾತಾಡ್ತಿದ್ಯಾ ನೀನು? ಅಂದರೆ ನೀನು ಮಾತಿನರ್ಥ ನಿಮ್ಮ ಕೈಯಲ್ಲಿ ನಾನು ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತನಾ? ಏನೋ ಒಳ್ಳೇದಾಗ್ಲಿ ಅಂದ್ಕೊಂಡ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಮಾತಾಡ್ತಿದ್ಯಾ? ಅಣ್ಣ ಕೂಲ್, ಯಾಕೆ ಕೋಪ ಮಾಡ್ಕೋತಿದ್ಯಾ? ಅವನು ಆ ಥರ ಹೇಳಿದಲ್ಲ. ಲಾಭ ಆದರೆ ಯಾರಿಗೂ ಕೊಡಲ್ಲ ಅಂತ. ನೀನು ಕೊಡಲ್ಲ ಅಂತ ಹೇಳಲಿಲ್ಲ. ಈಗಲೇ ನೋಡೋ ಜಗಳ ಆಗ್ತಿದೆ. ಇನ್ನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ದಿನ ಜಗಳ ಆಡಬೇಕಾಗುತ್ತೋ ಏನೋ. ನೀನು ಅವನು ವಹಿಸ್ಕೊಂಬರ್ಬೇಡ, ನಿನಗೇನು ಗೊತ್ತಾಗಲ್ಲ. ಸುಮ್ಮನೆ ಎಲ್ಲರನ್ನು ನಂಬ್ತೀಯ. ನಾನು ದುಡ್ಡು ಕೊಡಲ್ಲ. ಏನನ್ನ ನೀವು? ನಿಮಗೆ ನಂಬಿಕೆ ಇಲ್ಲ ಅಂದರೆ ದುಡ್ಡು ಕೊಡಬೇಡಿ. ಅದೆಲ್ಲ ಬಿಟ್ಟು ನನ್ನನ್ನು ನಂಬರ್ದಂತ ಹೇಳ್ತಿದ್ದೀರ ಅಲ್ವಾ? ಅದು ತಪ್ಪು. ನೀವಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇರೆ ಯಾರಾದರೂ ಇದನ್ನು ಹೇಳಿದ್ದಿದ್ರೆ ಇಲ್ಲ ಅಣ್ಣ, ನಾನು ನಿಮ್ಗೇನು ನಂಬಿಕೆ ದ್ರೋಹ ಮಾಡಿದ್ದೀನಿ ಅಂತ ಹೇಳಿ. ಸುಮ್ಮನಿರೋ, ನಾನೇ ಸುಮ್ಮನಿದ್ದೀನಿ. ನೀನು ಯಾಕೆ ಸೆಂಟ್ರಲ್ ಬಂದು ಒದ್ದಾಡ್ತಾ ಇದೆಯಾ? ಇವ್ರು ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತೀನ? ಇವ್ರು ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡೋದಿಲ್ವಾ? ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಕೊಡ್ತಾರೆ. ನಡಿಯೋ. ಹೋಗಿ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಬಿಸ್ನೆಸ್ ಮಾಡ್ತೀರಾ ಮಾಡಿ, ಅಷ್ಟು ಸುಲಭ ಅಲ್ಲ. ಇನ್ನು ಚಿಕ್ಕ ವಯಸ್ಸು, ತಾಳ್ಮೆ ಬೆಳೆಸ್ಕೊಡ್ರಿ. ಕೋಪ ಮುಗಿಂತದಿಲ್ಲ ಇದೆ. ನೋಡೋ ನಿಮ್ಮನ್ನ ಹೇಗೆ ಮಾತಾಡ್ತಿದ್ದಾರೆ. ಅಯ್ಯೋ, ಕುಣಿಯಕ್ಕೆ ಬರ್ದೇ ಇರೋರು ನೆಲ ಡೊಂಕು ಅಂದ್ರಂತೆ. ಬಾಬಾ